ಇವತ್ತು ನಮ್ಮ ರಾಜ್ಯದ ಉಸ್ತುವಾರಿಯನ್ನು ಹೊತ್ತಿರತಕ್ಕಂಥ ಶ್ರೀಯುತ ರಾಧಾಮೋಹನ್ ದಾಸ್ ಅಗರ್ವಾಲ್ಜಿ ಅವರು ಮತ್ತು ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರರವರು ಇವತ್ತು ನಮ್ಮನ್ನೆಲ್ಲ ಕರೆದಿದ್ರು. ಏನು ಈ 194 ಜನ ವಿಸ್ತಾರಕರನ್ನು ಏನು ಕಳೆದ 5 ದಿನಗಳಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲ್ಲ ಬೂತ್ಗಳಿಗೂ ಏನು ಮನೆಗಳಿಗೆ ಏನು ಭೇಟಿ ಕೊಟ್ಟಿದ್ರಿ ಅದ್ರ ಬಗ್ಗೆ ವಿವರಣೆಯನ್ನು ಕೇಳಿದ್ರು. ಆನಂತರ ನಾವು ಈ ಸರಿ ದಕ್ಷಿಣ ಕ್ಷೇತ್ರದಲ್ಲಿ ಯಾರಿಗಾದರೂ ಟಿಕೆಟನ್ನು ಘೋಷಣೆ ಮಾಡಿದ್ರು ಕೂಡ ನೀವೆಲ್ಲರೂ ಕೆಲಸ ಮಾಡೋದಕ್ಕೆ ತಯಾರಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ನಾವು ಸಮ್ಮತಿಸಿದ್ವಿ. ಯಾಕಂದರೆ ನಮ್ಮ ರಾಜ್ಯದ ವರಿಷ್ಠರವರು ಅವರು ನೀವೇನು ಹೇಳ್ತೀರಾ ನಾವು ಆ ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ. ನಾವು ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಲ ಒಟ್ಟಾಗಿದ್ದೇವೆ. ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಬಂದಾಗಿನಿಂದನೂ ಏನು ದುರಾಡಳಿತ ಮಾಡ್ತಾ ಇದ್ದಾರೆ, ಅದರ ವಿರುದ್ಧವಾಗಿ ಸಾರ್ವಜನಿಕರು ಎದ್ದು ಕೂತಿದ್ದಾರೆ ದಕ್ಷಿಣ ಕ್ಷೇತ್ರದಲ್ಲಿ. ಹಾಗಾಗಿ ನಾವೆಲ್ಲ ಒಟ್ಟಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಪಕ್ಷವನ್ನು ಕೆಲಸ ಮಾಡ್ತೀವಿ ಅನ್ನೋದೊಂದು ಚರ್ಚೆ ನಡೀತು. ಅಷ್ಟು ಬಿಟ್ಟರೆ ಮತ್ತೆ ನಾವು ಒಳಗಡೆಗೆ ನಾವು 8 ಕ್ಷೇತ್ರದ ಎಲ್ಲ ಪರಾಜಿತ ಅಭ್ಯರ್ಥಿಗಳು 7 ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳಿದ್ವಿ. ನಾವೆಲ್ಲರೂ ಕೂಡ ಅದರ ಜೊತೆಯಲ್ಲಿ ಜಿಲ್ಲಾಧ್ಯಕ್ಷರಿದ್ದರು, ಮತ್ತು ಪ್ರೀತಮ್ ಗೌಡರಿದ್ದರು, ಆಮೇಲೆ ಮಾಡಾಳ್ ವಿರೂಪಾಕ್ಷಪ್ಪನವರು, ಮಾಡಾಳ್ ಮಲ್ಲಿಕಾರ್ಜುನರವರು ಸಹಿತ ಇದ್ದರು, ಮತ್ತು LN ಕಲ್ಲೇಶ್ ಅವರಿದ್ದರು, ಸೋಮೇಶ್ವರ ಸುರೇಶ್ ಅವರಿದ್ದರು. ಆಮೇಲೆ ಇವಾಗ ನಿಮ್ಮ ಅಪೋಸಿಟ್ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ GMIT, ಈ ಥರ ಘೋಷಣೆ ಮಾಡಿದ್ದು ಸರಿಯಲ್ಲ, ಏಕಾಏಕಿ ಅದ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ತುಂಬ ಚಿಕ್ಕವನು. ಯಾಕಂದರೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು, ಅವರು ರಾಜ್ಯದ ಅಧ್ಯಕ್ಷರಾಗಿದ್ದಂಥವ್ರು. ಇವತ್ತು ಮೇಲೆ ಸೆಂಟ್ರಲಲ್ಲೂ ಕೂಡ ಅವರು ಸ್ಥಾನಮಾನಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಅವ್ರ ಬಗ್ಗೆ ಅವರು ಹೇಳಿದ್ದು ಸರಿನೋ ತಪ್ಪು ಅಂತ ಹೇಳೋವಷ್ಟು ದೊಡ್ಡವನು ನಾನಲ್ಲ. ಯಾಕಂದರೆ ನಮಗೆ ಪಾರ್ಟಿ ಪಕ್ಷ ಏನು ಜವಾಬ್ದಾರಿ ಕೊಡುತ್ತೆ, ಪಕ್ಷ ಏನು ಕೆಲಸ ಕೊಡುತ್ತೆ, ಅದನ್ನು ಮಾಡೋದಷ್ಟೇ ನನ್ನ ಜವಾಬ್ದಾರಿ ಅಂತ ನಾನು ಭಾವಿಸಿದ್ದೀನಿ. ಈಗ ನಮ್ಮಲ್ಲಿ ಬಣನೇ ಇಲ್ಲ. ಆ್ಯಕ್ಚುಲಿ ಈಗ ಸಣ್ಣ ಪುಟ್ಟ ಹಿಂದೆಲ್ಲ ತಾವು ಕೇಳಿದಿರಿ, ಸಣ್ಣ ಪುಟ್ಟ ವ್ಯತ್ಯಾಸಗಳು, ಒಂದು ತಾಯಿಲಿ ಹುಟ್ಟಿರ್ತಕ್ಕಂಥ 3-4 ಜನ ಅಣ್ತಮ್ಮಂದ್ರಲ್ಲೇ ಭಿನ್ನಾಭಿಪ್ರಾಯಗಳಿರುತ್ತೆ. ಅವು ಕೂತ್ಕೊಂಡು ಸರಿ ಮಾಡ್ಕೊಂಡು ಮತ್ತೆ ಜೀವನವನ್ನು ಸಾಗಿಸ್ತಾರೆ. ಹಾಗಾಗಿ ಇದು ರಾಷ್ಟ್ರೀಯ ದೊಡ್ಡ ಪಕ್ಷ, ಇದರಲ್ಲಿ ಅಂಥ ಏನು ತಲೆ ಹೋಗೋ ಅಂಥ ದೊಡ್ಡ ಏನು ಭಿನ್ನಾಭಿಪ್ರಾಯಗಳು ಇಲ್ಲೇ ಇಲ್ಲ. 100ಕ್ಕೆ 100 ಎಲ್ಲರೂ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸಿ ಈ ಬಾರಿ ದಕ್ಷಿಣ ಕ್ಷೇತ್ರವನ್ನು ನಾವು ಗೆಲ್ಲಿಸಿ ನಮ್ಮ ಕ್ಯಾಂಡಿಡೇಟ್ನ ವಿಧಾನಸೌಧಕ್ಕೆ ಕಳಿಸ್ಕೊಡೋ ಅಂಥ ಒಂದು ಪ್ರಯತ್ನ ನಾವೆಲ್ಲ ಒಟ್ಟಾಗಿ ಮಾಡ್ತೀವಿ. ನಾನು ಕೂಡ ಕಳೆದ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾನು ಅತಿ ಹೆಚ್ಚು ಮತ ತಗೊಂಡು ಸೋತಿದ್ದೀನಿ. ಅಲ್ಲಿ ತೆರವಾಗಿದೆ ಸ್ಥಾನ. ಹಾಗಾಗಿ ಮತ್ತೆ ಈ ಚುನಾವಣೆ ಇನ್ನೇನು ಕೆಲವೇ ದಿನದಲ್ಲಿ ಘೋಷಣೆ ಆಗುತ್ತೆ, ಬೈ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಹಾಗಾಗಿ ನನಗೆ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡ್ರಿ. ನಾನು ಈ ಬಾರಿ ದಕ್ಷಿಣ ಕ್ಷೇತ್ರವನ್ನು 100ಕ್ಕೆ 100 ಗಟ್ಟಿಯಾಗಿ ಚುನಾವಣೆ ಮಾಡಿ ಕೊಡ್ತೀನಿ ಅಂತೇಳಿ ನಾನು ವರಿಷ್ಠರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾರಿಗೆ ಟಿಕೆಟ್ ಘೋಷಣೆ ಆದರೂ ಕೂಡ ನನಗೆ ಟಿಕೆಟ್ ಕೊಟ್ಟರೆ 99% ಕೆಲಸ ಮಾಡ್ತೀನಿ. ನನ್ನ ಜೊತೆಗಿರೋ ಯಾರೇ ಒಬ್ಬ ಕಾರ್ಯಕರ್ತರಿಗಾಗಲಿ ಲೀಡ್ರಿಗಾಗಲಿ ಕೊಟ್ಟರೆ +1% 100% ಕೆಲಸ ಮಾಡಿ ಅಂತ ಪ್ರಯತ್ನವನ್ನು ಮಾಡ್ತೀನಿ ನಾನು. ಅಲ್ಲ, ನಿಮ್ಮ ಹೆಸರು ಘೋಷಿಸಿದ್ದಕ್ಕೆ ಅವ್ರಿಗೆ ಬೇಜಾರಾಯ್ತಂತ ಸಿದ್ದೇಶ್ವರ ಬಣದವರಿಗೆ. ಈಗಲೇ ಅಭ್ಯರ್ಥಿ ಘೋಷಣೆ ಮಾಡ್ತಾರೆ, ಇಲ್ಲ ನಮ್ಮದು ಶಿಸ್ತಿನ ಪಕ್ಷ ಅಂತ ಹೇಳಿದ್ರು. ರೇಣುಕಾಚಾರ್ಯ ನಿಮ್ಮ ಹೆಸರು ತಗೊಂಡಿದ್ದಕ್ಕೆ ಸಿಟ್ಟು ಬಂದಿದೆ ಅವರಿಗೆ. ರೇಣುಕಾಚಾರ್ಯ ಅವರು ನಿಮ್ಮ ಹೆಸರು ತಗೊಂಡಿರುತ್ತೆ, ಯಡಿಯೂರಪ್ಪ ನಿಮ್ಮ ಹೆಸರು ತಗೊಂಡ್ರು, ಅದಕ್ಕೆ ಸಿಟ್ಟು ಬಂದಿದೆ. ಈಗ ನಾನು ಹೇಳಬೇಕು ಅಂದರೆ ನಾನು ತುಂಬ ಚಿಕ್ಕವನು. ನಾನು ಫಸ್ಟ್ ಟೈಮ್ MLA ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ. ನಾನು ಅವರೆಲ್ಲ ದೊಡ್ಡವರು, 3 ಸಾರಿ ಶಾಸಕರಾಗಿರೋಂಥವ್ರು, 1 ಸಾರಿ ಮಂತ್ರಿ ಆಗಿರ್ತಕ್ಕಂಥವ್ರು ರೇಣುಕಾಚಾರ್ಯ ಅವರು. ಇನ್ನೇನು ಯಡಿಯೂರಪ್ಪರವರು 50 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ 2 ಕ್ಷೇತ್ರ ಗೆದ್ದಿದ್ದಂಥದ್ದು ಇವತ್ತು 124 ಕ್ಷೇತ್ರ ತನಕ ಅಂತ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥವ್ರು. ಅವರ ಅನುಭವದ ಮುಂದೆ ನಮ್ದು ಏನೂ ಇಲ್ಲ. ಹಾಗಾಗಿ ಅವ್ರು ಏನು ನಿರ್ಣಯ ತಗೊಂಡ್ರು ಅದಕ್ಕೆ ನಾನು ಹೇಳೋ ಅಂಥ ದೊಡ್ಡವನಲ್ಲ ಅಂತ ನಾನು ಭಾವಿಸ್ತೀನಿ. ಕರೆದಿದ್ದಾರೆ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರ್ಬೋದನ್ನೋ ನಂಬಿಕೆ ಇದೆ.